ಅತಿಶಯ ಆಲೋಚನಾ ಪರನೂ ಸುಜ್ಞಾನ ಶ್ರೇಷ್ಠನೂ ಆಗಿರುವ ತಂದೆಯಾದ ದೇವರಿಗೆ, ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಶುಭವೂ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಕಳೆದ 3 ಸಂಚಿಕೆಗಳಿಂದ ನಾವು ಎಣ್ಣೆ ಮರದ ಕುರಿತು ಧ್ಯಾನ ಮಾಡುತ್ತಾ ಬರುತ್ತಾ ಇದ್ದೇವೆ. ಈ ದಿನವೂ ಕೂಡ ಎಣ್ಣೆ ಮರದ ಕುರಿತು ಇನ್ನೊಂದು ಅಂಶವನ್ನು ಧ್ಯಾನಿಸುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಈ ದಿನ ಓದಿರುವಂಥ ವಾಕ್ಯ ಭಾಗ ನ್ಯಾಯಸ್ಥಾಪಕರ ಪುಸ್ತಕ 9ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ನಾವು ಒಂದು ವೇಳೆ ಗಮನಿಸುವುದಾದರೆ, ಇಸ್ರಾಯೇಲರಲ್ಲಿ ಶೇಕೆಮಿನವರು ತಮ್ಮ ಮೇಲೆ ಆಡಳಿತ ಮಾಡುವುದಕ್ಕೋಸ್ಕರ ಒಬ್ಬ ತಪ್ಪಾದ ವ್ಯಕ್ತಿಯನ್ನು ನಾಯಕನನ್ನಾಗಿ ನೇಮಿಸಿಕೊಂಡಾಗ ಯೋಥಾಮನು ಒಂದು ಸಾಮ್ಯವನ್ನು ಹೇಳುವುದನ್ನು ಕಾಣುವವರಾಗಿದ್ದೇವೆ. ಅದೇನೆಂದರೆ, ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಎಣ್ಣೆಯ ಮರದ ಬಳಿಗೆ ಬಂದು, ನೀನು ಬಂದು ನಮಗೆ ಅರಸನಾಗು ಅಂದವು. ಆಗ ಎಣ್ಣೆ ಮರ ತನ್ನ ಬಳಿಗೆ ಬಂದಂಥ ಆ ಮರಗಳಿಗೆ, ನನ್ನಲ್ಲಿರುವ ಎಣ್ಣೆಗೋಸ್ಕರ ದೇವತೆಗಳು ಮನುಷ್ಯರು ನನ್ನನ್ನು ಘನಪಡಿಸುತ್ತಾರೆ, ನಾನು ಇಂಥದ್ದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು. ಈ ವಾಕ್ಯ ಭಾಗದಲ್ಲಿ ನಾವು ಒಂದು ವೇಳೆ ಗಮನಿಸುವುದಾದರೆ, ಇಲ್ಲಿ ಎಣ್ಣೆ ಮರ ಸಂತೃಪ್ತಿಯ ಜೀವಿತಕ್ಕೆ ಸೂಚನೆಯಾಗಿ ಕಂಡುಬರುವಂಥದ್ದಾಗಿದೆ. ಈ ಎಣ್ಣೆ ಮರ ನಮಗೆ ಕಲಿಸಿಕೊಡುವ ಆತ್ಮೀಕ ಪಾಠ ಯಾವುದೆಂದರೆ, ನಾವು ಇದ್ದಂಥ ಸ್ಥಿತಿಯಲ್ಲಿಯೇ ಸಂತೃಪ್ತರಾಗಿ ಜೀವಿಸುವುದನ್ನು ಕಲಿತುಕೊಳ್ಳಬೇಕು ಎಂಬುದೇ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕ ವಿಶ್ವಾಸಿಗಳು, ದೇವರ ಮಕ್ಕಳು ನಾನಾ ವಿಧವಾದ ಆಶೆ ಆಮಿಷಗಳಿಗೆ ಒಳಗಾಗಿ ಇದ್ದಂಥ ಸ್ಥಿತಿಯಲ್ಲಿ ಸಂತೃಪ್ತವಾದ ಜೀವಿತವನ್ನು ಜೀವಿಸುವುದನ್ನು ಬಿಟ್ಟು ಬೇಗ ಶ್ರೀಮಂತರಾಗುವುದಕ್ಕೋಸ್ಕರ, ಹಣ ಮಾಡುವುದಕ್ಕೋಸ್ಕರ, ಆಸ್ತಿ ಅಂತಸ್ತು ಸ್ಥಾನ ಮಾನ ಅಧಿಕಾರಗಳನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ತವಕಿಸುವುದನ್ನು, ಹಪಹಪಿಸುವುದನ್ನು ಕಾಣುವವರಾಗಿದ್ದೇವೆ. ಇಂಥ ಜೀವಿತ ನಮ್ಮನ್ನು ಕ್ರಿಸ್ತ ನಂಬಿಕೆಯಿಂದಲೂ ಕ್ರಿಸ್ತನ ಮಾರ್ಗದಿಂದಲೂ ಅಗಲಿಸಿ ನಮ್ಮನ್ನು ಲೌಕಿಕರನ್ನಾಗಿ ಮಾಡಿ ನಿತ್ಯವಾದ ನಾಶನಕ್ಕೆ ನಡೆಸುವಂಥದ್ದಾಗಿದೆ ಎಂಬುದಾಗಿ ಅಪೊಸ್ತಲನಾದ ಪೌಲನು 1 ತಿಮೋಥಿ 6ನೇ ಅಧ್ಯಾಯ 10ನೇ ವಚನದಲ್ಲಿ ತಿಳಿಸಿರುವುದನ್ನು ಕಾಣುವವರಾಗಿದ್ದೇವೆ. ಅದೇ ರೀತಿಯಾಗಿ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ಗಮನಿಸುವಾಗ ಅಪೊಸ್ತಲನಾದ ಪೌಲನು ಹೇಳುವಂಥ ಮಾತು, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ ಕೊರತೆಯುಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿದ್ದವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ತಿಳಿಸಿರುವುದನ್ನು ಕಾಣುವವರಾಗಿದ್ದೇವೆ. ಆದುದರಿಂದ ದೇವರ ಮಕ್ಕಳಾದಂಥ ನಾವು ಈ ಲೋಕದಲ್ಲಿ ಬಗೆ ಬಗೆಯಾಗಿ ಆಶಿಸುವುದನ್ನು ಬಿಟ್ಟು ಕಣ್ಣೆದುರಿಗೆ ಇರುವುದನ್ನು ಅನುಭವಿಸುತ್ತಾ, ದೇವರು ಕೊಟ್ಟಂಥ ಸಂಗತಿಗಳಲ್ಲಿ ಸಂತೋಷಿಸುತ್ತಾ, ದೇವರಿಗೆ ಕೃತಜ್ಞರಾಗಿದ್ದು ಈ ಲೋಕದಲ್ಲಿ ನಮ್ಮ ಭಕ್ತಿಯ ಜೀವಿತವನ್ನು ಸಂತೃಪ್ತಿಯಿಂದ ಮುಂದೆ ಸಾಗಿಸೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಈ ಸುಂದರವಾದಂಥ ಹೊಸ ದಿನಕ್ಕಾಗಿ, ಈ ಮುಂಜಾವಿನ ಸಂದರ್ಭಕ್ಕಾಗಿ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡಿದಂಥ ವಿಧಾನಕ್ಕಾಗಿ ನಿಮ್ಮನ್ನು ವಂದಿಸುವಂಥವರಾಗಿದ್ದೇವೆ. ಹೌದು ಸ್ವಾಮಿ, ಎಣ್ಣೆ ಮರ ನಮಗೆ ಕಲಿಸಿಕೊಡುವಂಥ 3ನೇ ಆತ್ಮಿಕವಾದಂಥ ಪಾಠ, ನಾವು ಇದ್ದಂಥ ಸ್ಥಿತಿಯಲ್ಲಿಯೇ ಸಂತುಷ್ಟರಾಗಿ ಸಂತೃಪ್ತರಾಗಿ ಜೀವಿಸಬೇಕು ಎನ್ನುವಂಥದ್ದು. ಈ ಆತ್ಮಿಕವಾದಂಥ ಪಾಠವನ್ನು ನಾವು ಕಲಿತುಕೊಂಡು ನೀನು ನಮಗೆ ಕೊಟ್ಟಂಥ ಸಂಗತಿಗಳಲ್ಲಿ ಸಂತೋಷಿಸುತ್ತಾ ನಿನ್ನ ಸನ್ನಿಧಿಯಲ್ಲಿ ಕೃತಜ್ಞರಾಗಿದ್ದು ಜೀವಿಸುವಂಥ ಕೃಪೆಯನ್ನು ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ಈ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ಮಕ್ಕಳನ್ನು ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ಮಕ್ಕಳು ಎದುರಿಸುವಂಥ ವಾರ್ಷಿಕ ಪರೀಕ್ಷೆಗಳಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ವರ್ಷವಿಡೀ ಕಷ್ಟಪಟ್ಟು ಓದಿ ಪರೀಕ್ಷೆಗಳಿಗಾಗಿ ಸಿದ್ಧಗೊಳ್ಳುತ್ತಿರುವಂಥ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರಿಗೆ ಬೇಕಾದಂಥ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸು. ಪ್ರಿಯ ಮಕ್ಕಳು ಉತ್ತಮವಾದ ರೀತಿಯಲ್ಲಿ ಪರೀಕ್ಷೆ ಬರೆದು ಉನ್ನತ ಶ್ರೇಣಿಯಲ್ಲಿ ಪಾಸಾಗಿ ತಮ್ಮ ಭವಿಷ್ಯತ್ತನ್ನು ಸುಂದರವಾಗಿ ರೂಪಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು.
ಕರ್ತನೆ, ಈ ಬೇಸಿಗೆಯ ಕಾಲದಲ್ಲಿ ಅತಿಯಾದಂಥ ಬಿಸಿಲಿನ ಬೇಗೆಯಿಂದ ಯಾವ ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿ ಸ್ತ್ರೀಯರು ಅನಾರೋಗ್ಯಕ್ಕೊಳಗಾಗದೆ ಪ್ರತಿಯೊಬ್ಬೊಬ್ಬರಿಗೂ ಬೇಕಾದಂಥ ಆರೋಗ್ಯವನ್ನು ಅನುಗ್ರಹ ಮಾಡು ಸ್ವಾಮಿ. ಈ ದಿನದ ಎಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ಉದ್ದೇಶ ಆಲೋಚನೆಗಳನ್ನು, ನಮ್ಮ ಸೇವಾ ಪ್ರಯಾಣಗಳನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೇನ್.